ಇವತ್ತಿನ ದಿವಸ ಸಂತಾಪ ಸೂಚನೆಗೆ ಬಂದಂತ ಮೊನ್ನೆ ಆದ ಘಟನೆ ನನ್ನ ಮಗಳ ಮೇಲೆ ಆದಂತ ಕ್ರೂರ ಕೃತ್ಯಕ್ಕೆ ಬಲಿಯಾಗಿ ಆಕೆ ಮರಣ ಹೊಂದಿದ್ದ ಸುದ್ದಿಯನ್ನು ಕೇಳಿ ಅಂಜುಮನ ಸೇವಾ ಅಧ್ಯಕ್ಷರು ಯಾವ ಜಾತಿಯವ್ರು ಮಾಡ್ಯಾರ ಯಾರು ಮಾಡ್ಯಾರ ಅದ್ರ ಬಗ್ಗೆ ಕೇಳಲಾರ್ದೆ ನಿರ್ದೇಶನವಾಗಿ ನನ್ನ ಜೊತೆಗೆ KMCಗೆ ಬರಲಿ ಮತ್ತು ಅಂತ್ಯಕ್ರಿಯೆದಲ್ಲಿ ಬರಲಿ ಅವರೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾಯಿತು ಮತ್ತು ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಯಿತು ಅನೇಕ ಮುಖಂಡರು ಯಾವ ರೀತಿ ನಾವು ಅನ್ಯೋನ್ಯವಾಗಿ ಬೆಳೆದೇವೆ ಅಂದರೆ ಒಂದೇ ತಾಯಿ ಮಕ್ಕಳ ಗತೆ ಬೆಳೆದೇವೆ ಆ ರೀತಿ ಅವರು ತಮ್ಮ ಮನೆಗೆ ಘಟನೆ ಆದವ್ರ ಗತೆ ಓಡಿ ಬಂದರು. ನನಗೆ ಗೊತ್ತಿರಲಿಲ್ಲ ಈ ಮುಸ್ಲಿಂ ಸಮಾಜದಾಗ ಇಂಥ ಯಾವ ಒಂದು ದುಷ್ಟಶಕ್ತಿ ಹಿಂಗೆ ಕೆಲಸ ಮಾಡ್ತೈತಿ ಅವ್ರಿಗೂ ಕೂಡ ಆ ಸಮಾಜಕ್ಕೆ ಕಳಂಕ ತರ್ತಾರಂತೇಳಿ. ಇವತ್ತು ಆ ಸಮಾಜಕ್ಕೆ ಕಳಂಕ ತರುವಂಥ ವ್ಯಕ್ತಿ ವಿಕೃತ ಭಾವನೆ ಇಟ್ಟುಕೊಂಡು ಆ ಕೃತ್ಯನ ಎಸಗಿದ್ದಾರೆ. ಅವ್ರಿಗೆ ಪೂರ ನನಗಿಂತ ಜಾಸ್ತಿ ಅವರೇ ಖಂಡಿಸ್ತಾರೆ. ಅದ್ರ ಜೊತೆಗೆ ದೇಶವ್ಯಾಪ್ತಿ ಕೂಡ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಆದರೂ ಇಂಥ ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು. ನನ್ನ ಮಂತನದಲ್ಲಿ ನಾನು ಎಲ್ಲರೂ ಕೂಡ ಜಾತ್ಯತೀತವಾಗಿ ನಡ್ಕೊಂಡಂಥ ವ್ಯಕ್ತಿ. ನನ್ನ ಮಂತನ ಆಗಲಿ, ನನ್ನ ಕುಟುಂಬ ಆಗಲಿ, ನನ್ನ ಉದ್ಯೋಗ ಆಗಲಿ, ನಾನು ಬೆಳೆದಂಥ ದಾರಿ ಕೂಡ ನಾನು ಇಂಥವ್ರು ಕೂಡ ಓದಬಾರ್ದಂತಿಲ್ಲ. ಇವತ್ತು ಆ ಸಮಾಜದ ಪೀರವರು ಅದಾರ, ಅವರು ನನ್ನ ಕ್ಲಾಸ್ಮೇಟ್, ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರ, ಅವ್ರ ಕಾಲೇಜ್ನಲ್ಲೇ ನಾನು ಓದಿದ್ದು. ನನ್ನ ಜಿಲ್ಲಾ ಅಧ್ಯಕ್ಷರದಾರ ಕಾಂಗ್ರೆಸ್ ಕಮಿಟಿ. ಅವರು ಮೇಯರ್ ಇದ್ದಾಗ ಅವ್ರ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಅವ್ರ ಜೊತೆಗೆ ನಾನು ಅಧ್ಯಕ್ಷ ಆಗಿದ್ದವು. ಎಲ್ಲ ಮುತಲ್ಲಿಗಳಿಗೂ ಗೊತ್ತು ನಾನು ಯಾವ ರೀತಿ ಅವ್ರ ಜೊತೆ ಸಂಬಂಧ ಇರ್ತಿ. ಅವ್ರ ಏರಿಯಾದಾಗ ಹೋದಾಗ ಅವ್ರು ಎಷ್ಟು ನನ್ನ ಎಲ್ಲಿ ಕಂಡಲ್ಲಿ ಸುತ್ತ ಸ್ವಾಗತ ಮಾಡಿ, ನಾನು ಕಾಣಲಿಲ್ಲ ಅಂದರೂ ದೂರಿಂದ ಕರೆದು ನನ್ನ ವ್ಯಕ್ತಿಗೆ ಕರೆಸಿ ಸನ್ಮಾನ ಮಾಡಿ ಕಳಿಸುವಂಥ ವ್ಯಕ್ತಿಗಳು. ನನಗೆ ಗೊತ್ತೇ ಇಲ್ಲ ಈ ಸಮಾಜದಾಗಿಂತ ದುಷ್ಟ ಶಕ್ತಿಗಳು ಇರ್ತಾರ, ನಾನು ದೂರ ಇರಬೇಕು ಅಥವಾ ನನ್ನ ಮಗಳು ದೂರ ಇರಬೇಕು. ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬೆಳೆದು ಬಂದಂಥ ಮತ್ತೆ ನಮ್ಮದು ಮಗಳು ಕೂಡ ಹಂಗ ಅನ್ಯೋನ್ಯವಾಗಿ ಕೂಡಿ ಕಲಿತಿದ್ರು. ಯಾವಾಗ ಆಕೆಗೆ ಈ ಥರ ಬರೋದ್ರಿಂದ ಆಕೆ ಒಂದು ಸ್ವಲ್ಪ ಅದರಿಂದ ದೂರ ಬರ್ಕೊಂತ ಬಂದು ಈ ವಿಕೃತ ಭಾವನೆ ತೋರಿಸಿತಾರ. ಆ ಒಂದು ಚಲನವಲನ ಆಕೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದೈತಂದಾಗ ಆಕೆ ಸರ್ಕೊಂತ ಬಂದು, ಯಾವಾಗ ಸರ್ಕೊಂತು ರಿಜೆಕ್ಟ್ ಮಾಡ್ಕೊಂತು ಆಕೆ ಸ್ಪಂದಿಸ್ಲಿಲ್ಲ. ಇಂಥ ವಿಕೃತ ಮನಸ್ಸನ್ನು ಅವರು ಮನದಲ್ಲಿ ಹಾಕ್ಕೊಂಡು ಮತ್ತೆ ಅವರು ಯಾರ್ಯಾರು ಅದಕ್ಕೆ ಸಹಯೋಗವನ್ನು ಮಾಡ್ಯಾರ, ಅವ್ರು ಯಾರು ಸಮಾಜದವರು ಸಪೋರ್ಟ್ ತೊಗೊಂಡು ಮಾಡಿದವರಲ್ಲ. ಸಮಾಜಕ್ಕೆ ಮತ್ತು ಆ ವಿಕೃತ ಭಾವನೆ ಇದ್ದವರಿಗೆ ನನಗೆ ಈ ಕುಲಂಕುಷವಾಗಿ ನನಗೆ ಕೆಲವೊಂದು ಮಾಹಿತಿ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ಅಂತ ಅಧ್ಯಕ್ಷರು ಹೇಳ್ತಾರೆ ಮತ್ತು ಅನೇಕ ಮುಖಂಡರು ಹೇಳ್ತಾರೆ. ನಮ್ಮ ಮಹಾನಗರ ಪಾಲಿಕೆ ಒಳಗೂ ಕೂಡ ನಾವು ಮೈನಾರಿಟಿ ಏನು ಅಲ್ಪಸಂಖ್ಯಾತರ ಕಾರ್ಪೊರೇಟರ್ಸ್ ಅದೇವಿ, ಕೂಡೇ ಉಣ್ತೇವೆ, ನಾವು ಕೂಡೇ ತಿಂತೀವಿ. ಆ ಭಾವನೆ ಯಾರಿಗೂ ಬಂದಿಲ್ಲ. ನಿರಂಜನ್ ದೂರ ಇಡಬೇಕು, ಅವ ಹಿಂದೂ ಅದಾನ, ಅವ್ರು ಮುಸ್ಲಿಂ ಅದಾರವ್ರಿಗೂ ಊಟ ಮಾಡಬಾರ್ದು ಅಂತ ನಮಗಿರಲಿಲ್ಲ. ಅದೇ ರೀತಿಯೂ ನನ್ನ ಮಗಳು ಕೂಡ ಕಾಲೇಜ್ನಲ್ಲಿ ಬ್ಯಾಚ್ಮೇಟ್ ಆಗಿರೋದ್ರಿಂದ ಬೆರ್ತಿ ಅಂತ ಹೋಗಿದ್ರು. ಬಟ್ ಈ ರೀತಿ ಡೆವಲಪ್ಮೆಂಟ್ ಮಾಡಿ ಸುಳ್ಳು ಸುದ್ದಿಯನ್ನು ಕೊಟ್ಟು ಸಮಾಜಕ್ಕೂ ಕಳಂಕ ಮತ್ತೆ ನನ್ನ ಮಗಳ ಮೇಲೂ ಕೂಡ ಬೇರೆ ಒಂದು ಹೆಸರು ಕೊಡುವಂಥ ವ್ಯವಸ್ಥೆ ನಡೀತಾ ಇದೆ. ಈ ವಿಕೃತ ಭಾವನೆಗಳ ಸಂಘ ಏನೈತಲ್ಲ, ಅವರು ಸಮಾಜದಾಗ ಇರಂಗಿಲ್ಲ. ನನ್ನ ಭಾವನೆ ಅದ್ರ ಜೊತೆಗೆ ನನಗೆ ಅನೇಕ ಕಡೆ ಅವ್ರು ಕೂಡ ನಾನು ಸಂಬಂಧ ಪರಿಚಯ ಇದೆ. ನನಗೆ ಅವ್ರು ವ್ಯಾಪಾರನಾಗ ಅದಾರೆ. ರೂಪಾಯಿದಾಗ 90% ನನ್ನ ವ್ಯಾಪಾರದಾಗ ಇರೋದು ಅಲ್ಪಸಂಖ್ಯಾತ ಡ್ರೈವರ್ಸ್ ಆಗಲಿ, ಕೂಲಿ ಕಾರ್ಮಿಕರಾಗಲಿ, ನನ್ನ ಮ್ಯಾನೇಜರ್ಸ್ ಆಗಲಿ. ಆ ರೀತಿ ಬಂದಂಥ ವ್ಯಕ್ತಿ ನನ್ನ ಮನೆ ತಕ್ಕ ಸಂಬಂಧ. ನನ್ನ ವ್ಯವಹಾರ ಕೂಡ ಅವರು ಎಷ್ಟು ಅಚ್ಚುಕಟ್ಟಾಗಿ ತಂದು ಮುಟ್ಟಿಸ್ತಾರಂದರೆ ನಾನು ಮನೆಯಾಗ ಇರ್ತಿದ್ದಿಲ್ಲ. ನಾನು ಸೋಷಿಯಲ್ ವರ್ಕ್ದಿಂದ ನನ್ನ ರಾಜಕೀಯ ಜೀವನದಾಗ ನಾವು ಹೊರಗೆ ಹೋದ್ರು ಕೂಡ ಅಷ್ಟು ಪ್ರಾಂಪ್ಟಾಗಿ ತಂದು ಮನೆಗೆ ಮುಟ್ಟಿಸೋರು, ಅಷ್ಟು ಪ್ರಾಂಪ್ಟಾಗಿ ಲೆಕ್ಕ ಕೊಡೋರು. ಒಂದು ದಿವಸ ಕ್ರಾಸ್ ಚೆಕ್ ಮಾಡ್ಬೇಕನ್ನೋ ಅವಶ್ಯಕತೆ ಇರಲಿಲ್ಲ. ಅಂಥ ಒಂದು ಭಾವನೆಯಿಂದ ಎಲ್ಲರೂ ನನ್ನ ಮನೆಗೆ ಸಂಬಂಧ ಇಟ್ಕೊಂಡು ನಾವು ಆ ರೀತಿ ಬೆಳೆದು ಬಂದವರು. ಈ ಒಂದು ವಿಕೃತ ಭಾವನೆ ಬಂದು ಆ ಕೃತ್ಯ ನೆಕ್ಸ್ಟನ್ನ ಅವನು ಕೂಡ ಆಕಿನೂ ಕೂಡ ಫ್ರೀಯಾಗಿ ಒಂದು ಫ್ರೆಂಡ್ಶಿಪ್ ಆಗಿ ಕ್ಲಾಸ್ಮೇಟ್ ಅಂತೇಳಿ ನಡ್ಕೊಂಡಿದ್ದು. ಆ ವಿಕೃತ ಭಾವನೆ ಬಂದಾಗ ಆಕೆ ಹಿಂದೆ ಜರ್ಕೊಂತ ಬಂದ್ಲು. ಹಂಗಾಗಿದ್ರೆ ಅದು ಬೇರೆನೇ ಆಗ್ತಿತ್ತು. ಬಟ್ ಇವತ್ತು ಆಕಿನ ಹತ್ಯೆ ಮಾಡುವಂಥ ಹಂತಕ್ಕೆ ಬಂದಾನ ಅಂದರೆ ಈ ಒಂದು ಷಡ್ಯಂತ್ರ ಏನಿದೆ, ಆ ಸಹಚರು ಏನದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಮಾಹಿತಿ ಇದೆ. ನಾನು ಈಗ ತಾನೇ ಸೋಷಿಯಲ್ ಮೀಡಿಯಾದಾಗ ಆಯ್ತು, ನನ್ನ ಮಾಧ್ಯಮ ಮಿತ್ರದ್ದು ಮತ್ತು ಅವ್ರ ಹೇಳಿಕೆ ನಾನು ಕೊಟ್ಟಿದ್ದು ನೋಡಿದೆ. ಅವ್ರ ಮನೆತನದವರು ಇದಕ್ಕೆ ಸಪೋರ್ಟ್ ಅದಾರೆ. ಅದಕ್ಕೆ ನಾನು ಸಮಾಜದವ್ರಿಗೆ ವಿನಂತಿ ಮಾಡ್ತೀನಿ, ಅವರು ಸಮಾಜದವ್ರಿಗೆ ತಾವು ಈ ರೀತಿ ಕೃತ್ಯನ ಎಸಕ್ಕಂತ ಅವರು ಹೇಳಂಗಿರಂಗಿಲ್ಲ. ಆದ್ರೆ ಅವ್ರ ಮಗ ಮಾಡಿದ ತಪ್ಪು ತಮ್ಮ ಸಮಾಜಕ್ಕೆ ತರಬೇಕಾಗಿತ್ತು.
ಏನೋ ನಾನು ನಿಮ್ಮ ಜೊತೆ ಹೆಂಗದೇನೆ ಅಂತ ಗೊತ್ತಿತ್ತು ಎಲ್ಲರಿಗೂ ಕೂಡ, ಅವ್ರಿಗೂ ಗೊತ್ತಿತ್ತು. ತರಬೇಕಾಗಿತ್ತು, ತಂದಿಲ್ಲ. ಆದರೆ ಆಕಿನ ಅದನ್ನ ಹೆಂಗ ಬ್ರೈನ್ ವಾಶ್ ಮಾಡಿ ಅವನಿಗೆ ಸಂಬಂಧ ಬೆಳೆಸ್ಬೇಕು, ಆಕಿನ ಹೆಂಗಾರ ಮಾಡಿ ಅವನಿಗೆ ಭಾವನೆಗೆ ಅದನ್ನು ಅವನ ಆಶಯಕ್ಕೆ ತರಬೇಕು ಅನ್ನೋ ಪ್ರಯತ್ನ ಮಾಡ್ಯಾರ. ನಾನು ಸೋಷಿಯಲ್ ಮೀಡಿಯಾದಿಂದ ಕೆಲವೊಂದು ಉನ್ನತದಿಂದ ನನಗೆ ಮಾಹಿತಿ ಬಂದೈತಿ. ಅದಕ್ಕೆ ದಯಮಾಡಿ ಯಾರೂ ತಪ್ಪು ತಿಳ್ಕೊಬೇಡ್ರಿ. ಇದ್ರಾಗ ನಾ ಇನ್ವಾಲ್ವ್ಮೆಂಟ್ ಅವ್ರದ್ದು ಕೂಡ ಇದೆ. ಅವ್ರ ತಾಯಿ ಆಗಿರ್ಬೋದು, ಅವ್ರ ತಂದೆ ಆಗಿರ್ಬೋದು, ಮತ್ತು ಅವ್ರ ಸಿಸ್ಟರ್ ಆಗಿರ್ಬೋದು, ಮತ್ತು ಇನ್ನೂ 3 ಮಂದಿ ಅವ್ರಿಗೆ ಸಪೋರ್ಟ್ ಮಾಡ್ಯಾರ ಇಲ್ಲಿ ಹುಬ್ಳ್ಯಾಗೆ. ಅವ್ರನ್ನೂ ಕೂಡ ತಾವು ಅವ್ರ ಮೇಲೂ ಕೂಡ ಯಾವುದೋ ರೀತಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಬಾರ್ದು ಮತ್ತು ಅವ್ರನ್ನೂ ಕೂಡ ಬಂಧಿಸ್ಬೇಕಂತೇಳಿ ಆಗ್ರಹ ಪಡಿಸ್ಬೇಕು. ತಾವು ಇಷ್ಟೆಲ್ಲ ಖಂಡಿಸಿ ದೇಶವ್ಯಾಪ್ತಿ ರಾಜ್ಯವ್ಯಾಪ್ತಿ ಇದನ್ನ ಬಂದಿದೆ. ಅದಕ್ಕೆ ನಾನು ಸಮಾಜದವ್ರಿಗೆ ಕಳ್ಕಳಿಯಿಂದ ಪ್ರಯತ್ನ ಮಾಡ್ತೀನಿ. ಬರೀ ಅವನು ಒಬ್ಬನೇ ಇಲ್ಲ, ಇದರಿಂದ ದೊಡ್ಡದೊಂದು ಶಕ್ತಿನೇ ಕೆಲಸ ಮಾಡೈತಿ. ಆ ಶಕ್ತಿ ಒಳಗೆ ನೀವು ಯಾರೂ ಇರಂಗಿಲ್ಲ. ನೀವು ಜಮಾತ್ನವರಾಗಲಿ ಮತ್ತು ಮುತಲಿಗಳಾಗಲಿ ಅಥವಾ ಸಮಾಜದ ಹಿರಿಯರು ಪೀರವರಾಗಲಿ ಅಥವಾ ಅಂಜುಮನ್ ಅಧ್ಯಕ್ಷರಾಗಲಿ ಯಾರು ಕೂಡ ಸಪೋರ್ಟ್ ಮಾಡಿದವರಲ್ಲ. ಅವರಿಗೆ ಮಾಹಿತಿನೇ ಇರೋಂಗಿಲ್ಲ. ಆದರೆ ಕೆಲವೊಂದು ವಿಷಯದಾಗ ಇನ್ನು ಮುಂದಾದರೂ ಕೂಡ ಇದು ನನ್ನ ಮಗಳಿಗೆ ಅಂತ್ಯ ಆಗ್ಬೋದು. ಮತ್ತೊಬ್ಬರು ಯಾರು ನಿಮ್ಮ ಸಮಾಜದವ್ರು ಅಂತ ಕೃತ್ಯ ಮಾಡಿ ನಿಮ್ಮ ಸಮಾಜಕ್ಕೆ ಧಕ್ಕೆ ತರಬಾರ್ದು. ಆ ಒಂದು ಇಳಿ ವಯಸ್ಸಿನಲ್ಲಿ ಎಲ್ಲರೂ ಕೂಡ ನೀವು ಹೇಳಿದಿರಿ, ನನ್ನ ಸಂಸ್ಥೆದಾಗ 7,000 ವಿದ್ಯಾರ್ಥಿಗಳದಾರೆ, 7,000 ಅಂಜುಮನ್ ವಿದ್ಯಾರ್ಥಿಗಳದಾರ. ಅದ್ರಾಗ ಹಿಂದೂಗಳು ಎಷ್ಟು ಅದಾರ, ಮುಸ್ಲಿಮ್ ಎಷ್ಟು ಅದಾರ, ನೀವು ತೆಗೆದು ನೋಡ್ರಿ. ಅವರು ಕೂಡ ಎಂದು ಜಾತಿ ಮಾಡಿದವರಲ್ಲ, ಎಲ್ಲರಿಗೂ ಅಡ್ಮಿಷನ್ ಕೊಟ್ಟಾರೆ. ಯಾವ ರೀತಿ ಈಗ ನಾವು ಅಡ್ಮಿಷನ್ ಕೊಟ್ಟಿರ್ತಾರೆ, ಯಾವ ರೀತಿ ಅವ್ರು ಬೆಳಿಬೇಕು, ಇಂಥ ಭಾವನೆಗಳ ಏನು ಕಂಡು ಬಂದಲ್ಲಿ ಮ್ಯಾನೇಜ್ಮೆಂಟ್ದವರಾಗಲಿ ಅವ್ರನ್ನ ಕರೆಸಿ ಹಿಂಗೆಲ್ಲ ನೀನು ನೋಡ್ಬಾ ಮಾಡಬಾರ್ದು ಮಟ್ಬಾರ್ದು ಅನ್ನೋ ತಾವು ಕೂಡ ಒಂದು ತಮ್ಮ ಅಂಜುಮನ್ ಇದ್ರಾಗ ಎಜುಕೇಷನ್ ಮೀಟಿಂಗ್ನಾಗ ಕೂಡ ಕಂಡಿಡ್ಬೇಕು. ಪ್ರೊಫೆಸರ್ಗೆ, ಸೆಕ್ಯೂರಿಟಿ ಗಾರ್ಡ್ಗೆ ಅದನ್ನು ಕೂಡ ಅಲ್ಲಿ ಸಂರಕ್ಷಣೆ ಕೊಡಬೇಕು. ಮತ್ತು ಈ ಥರ ಎಲ್ಲ ಮಾದರಿ ಒಳಗೂ ಕೂಡ ಯಾವ ಆ್ಯಂಗಲ್ದಲ್ಲಿ ಮತ್ತೆ ಇದು ಮರ್ಕಳಿಸ್ಬಾರ್ದು. ನನ್ನ ಮಗಳಿಗೆ ಅಂತ ಆಗ್ಬೇಕು. ಇದನ್ನೇ ಮತ್ತೆ ಬಂಡವಾಳ ಮಾಡ್ಕೊಂಡು ಮತ್ತೆ ಬೇರೆದವ್ರು ಯಾರು ಇಂಥ ಭಾವನೆಗಳನ್ನು ಹುಟ್ಟಿಸ್ಕೊಂಡು ಅವನ್ನ ಸಮರ್ಥನೆ ಮಾಡಿದ್ರು ಸಮಾಜದವರು ಅಂತೇಳಿ ಅವ್ರು ತಯಾರಾಗಬಾರ್ದು. ಇದು ಒಂಥರ ಷಡ್ಯಂತ್ರ ನಡೆದಂಗೆ ಆಗ್ಬಿಟ್ಟೈತೆ. ಈಗ ನಿಮ್ಮ ಸಮಾಜಕ್ಕೆ ದೊಡ್ಡ ಕಳಂಕ ತಂತಾರೆ. ಅದಕ್ಕೆ ದಯಮಾಡಿ ಇಷ್ಟು ನಾನು ಅನ್ಯೋನ್ಯವಾಗಿ ನಿಮ್ಮ ಜೊತೆಗೆ ಇದ್ರೂ ಕೂಡ ನನಗೆ ಇಷ್ಟೊಂದು ದೊಡ್ಡ ಆಘಾತ ಆಗಿತ್ತು. ಇಷ್ಟು ದೊಡ್ಡ ನನ್ನ ಮಗಳು ಕಳ್ಕೊಂಡಿದ್ದೀನಿ. ಅದಕ್ಕೆ ಈ ರೀತಿ ತಾವು ಕೂಡ ಸಮಾಜದಾಗ ನಮ್ಮ ಮಕ್ಕಳಿಗಾಗಲಿ ಎಜುಕೇಷನ್ ಸಂಸ್ಥೆದಾಗಲಿ ಯಾವ ವಿದ್ಯಾರ್ಥಿಗಳಿಗಾಗಲಿ ಅಲರ್ಟ್ ಮಾಡಿರಿ. ನೀವು ಕೂಡ ಭಾಳಷ್ಟು ಮುಚ್ಚುರ್ದಿ ವಹಿಸಿ ಸಮಾಜನ ಮುಂದೆ ತರಬೇಕು, ಸಮಾಜದ ತಿಳುವಳಿಕೆ ಹೇಳ್ಬೇಕು. ಅವ್ರಿಗೆ ಈ ರೀತಿ ಯಾವುದು ಕೃತ್ಯಕ್ಕೆ ಹೋಗ್ಬಾರ್ದಂತ ಎಲ್ಲ ಮುಖಂಡರು ಕೂಡ ಹೋರಾಟ ಮಾಡ್ತಿರ್ತೀರಿ. ಇದು ನಂದೊಂದು ಮನವಿ ಅವ್ರಿಗೆ. ಅದಕ್ಕೆ ಅದನ್ನು ಕೂಡ ನಾವು ಪರಿಗಣಿಸ್ಬೇಕು. ಅಂಜುಮನ್ ಅಧ್ಯಕ್ಷರು ನನ್ನ ಜೊತೆ ಇವತ್ತಿಂದ ಅಲ್ಲ, ನಾನು ಇನ್ನೂ ಸ್ಟೂಡೆಂಟ್ ಆಗಿದ್ದೆ ಅವಾಗ ಅವ್ರ ಎಲೆಕ್ಷನ್ ಸ್ಲಿಪ್ ಬರೀತಿದ್ದೆ. ನಾನು ಅವಾಗ ಕೈಲೇ ಬರೀತಿತ್ತು. ನಾನು ರೈತ ಸಂಘ ಸಮಾಜದಕ್ಕೂ ನಾವೆಲ್ಲ ರೈತರು, ಆಜುಬಾಜು ಹೊಲ ಇದ್ದರು ಮತ್ತು ಇವರೆಲ್ಲ ನಮ್ಮ ಸ್ಥಳ MLA ಅವರು ಅಂತ ಒಂದು ಮನಿ ತನಕ ಸಂಬಂಧ ಐತಿ. ಇವತ್ತಿನವ್ರಿಗೂ ನಮ್ಮ ಲಿಂಗಾಯತ ಸಮಾಜ ಕೂಡ ಅವ್ರು ಹೆಂಗೆ ಅದಾರ, ವೀರಶೈವ ಲಿಂಗಾಯತ ಸಮಾಜ ನೀವು ಅವ್ರು ಅಷ್ಟೇ ಅಲ್ಲ, ಎಲ್ಲ ನಮ್ಮ ಮುಖಂಡರು ಕೂಡ ಹಂಗೆ ಚೆನ್ನಾಗಿದ್ದಾರೆ. ಎಲ್ಲರೂ ಕೂಡ ಮನೆ ತಾನೇ ಖಾದ್ರಿ ಸಾಹೇಬರು ನಮ್ಮ ಪೀಸ್ ಮೊಲ ಮೀಟಿಂಗ್ನಾಗ ಕೂಡ ಪ್ರತಿ ಸಲ ನಮ್ಮ ಸ್ವಾಮೀಜಿಯವ್ರು ಕೂಡ ಕುಂತ ಒಬ್ರಿಗಿಂತ ಒಬ್ರು ಕೂಡಿ ಮಾತಾಡಿಕೊಂಡು ಹಬ್ಬ ಆಚರಣೆ ಮಾಡ್ತಾರೆ. ಒಂದು 3,000 ಮಟ್ಟಕ್ಕೆ ಬರೋ ಪರಂಪರೆ ಆಗಲಿ ಅದನ್ನೆಲ್ಲ ಮಾಡಿದವರು ಇಂಡಸ್ಗಿರಿ ಸಾಹೇಬ್. ಅವರೆಲ್ಲರೂ ನಮ್ಮ 3,000 ಮಠದ ಸ್ವಾಮೀಜಿ ನೇತೃತ್ವದಾಗ ಕಾರ್ಯಕ್ರಮ ಮಾಡ್ಕೊಂಡು ಬಂದಾರೆಲ್ಲ. ಅಂಥದ್ದೆಲ್ಲ ಅಷ್ಟು 30-35 ವರ್ಷದಿಂದ ಇರಲಾರ್ದ ಘಟನೆ ಇವತ್ತು ಇದು ಹೊಸದು ಒಂದು ಘಟನೆ ಆಗಿದೆ. ಅದಕ್ಕೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಸಮಾಜದವ್ರಿಗಾಗಲಿ ಮತ್ತು ಬೇರೆ ಎಲ್ಲ ಬಣ್ಣ ತಗೊಳ್ಳುವಂಥ ವ್ಯಕ್ತಿಗಳಂತಂದರು ಯಾರು ಕೂಡ ನನ್ನ ಮಗಳ ಸಾವಿನ ಮೇಲೆ ಯಾರು ಕೂಡ ಬೇರೆ ಬಣ್ಣ ಬರಲಾರ್ದಂಗೆ ಕಾಪಾಡಬೇಕು. ಮತ್ತು ಆಕಿನ ಆತ್ಮಕ್ಕೆ ಶಾಂತಿ ಸಿಗುವಂತ ಅವ್ರು ಏನು ಬೇಡಿಕೆ ಇಟ್ಟಾರ ಅದು ನಂದು ಕೂಡ ಬೇಡಿಕೆ ಇದೆ. ನನ್ನ ಮಾತೆ ಅವರು ಆಲ್ರೆಡಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಹೇಳ್ಯಾರ, ಅವ್ರ ಸಮಾಜದವ್ರು ಹೇಳ್ಯಾರ. ಆ ರೀತಿ ಒಂದು ಎಲ್ಲ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪೊಲೀಸ್ ಇಲಾಖೆಗಳು ಮತ್ತು ವಕೀಲರ ಸಂಘದವ್ರಿಗೆ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಮಾಡ್ಯಾರ. ನಾನು ಏನೋ ಅವ್ರಿಗೆ ಮನೆ ಕೂಡ ಅವಶ್ಯಕತೆ ಇಲ್ಲ. ಅವರೇ ನನ್ನ ತಮ್ಮ ಮನೆದ ಕುಟುಂಬದ ಮಗಳ ತಿಳ್ಕೊಂಡು ಅವ್ರು ಆಕ್ಷನ್ ತೊಗೊಂಡ್ರೆ ಇದು ಶೀಘ್ರವಾಗಿ ಆಗಲಿ ಅಂತೇಳಿ ನಾನು ಕೇಳ್ತೀನಿ. ಮತ್ತು ಇಲ್ಲಿ ಬಂದಂಥ ಎಲ್ಲ ಮುತಲ್ಲಿಗಳಿಗೆ, ಹುಬ್ಬಳ್ಳಿ ಅಲ್ಪಸಂಖ್ಯಾತ ಘಟಕದ ಎಲ್ಲ ನಮ್ಮ ಲೀಡರ್ಸ್ಗಳೇ ಮತ್ತು ಕಾರ್ಪೊರೇಟರ್ಗಳೇ, ನನ್ನ ಜೊತೆಗಿದ್ದವರು ಎಲ್ಲ ಅಲ್ಪಸಂಖ್ಯಾತ ಘಟಕದ ಎಲ್ಲ ಇಂಥವ್ರು ಅಂಥವ್ರು ಅನ್ನಂಗಿಲ್ಲ ಆ ಸಮಾಜದ ವೀರ ಅವರಿಗೆ ಮತ್ತೊಮ್ಮೆ ನನ್ನ ಸಂತಾಪ ಸೂಚನೆ ಮಾಡಕ್ಕೆ ಬಂದವರಿಗೆ ನನ್ನ ಪರಿವಾರ ವತಿಯಿಂದ ನನ್ನ ವೈಯಕ್ತಿಕ ಪರವಾಗಿ ಅವ್ರಿಗೆ ಕೂಡ ನಾನು ಅವರಿಗೆ ಧನ್ಯವಾದ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಹೋರಾಟ ನನ್ನ ಜೊತೆ ನ್ಯಾಯ ಸಿಗೋವರೆಗೂ ನಾವು ಇರಬೇಕು. ಮುಂದೂ ಕೂಡ ಯಾರೋ ಲೀಡರ್ಸ್ ಬರಲಿ, ಯಾರೋ ಬರಲಿ, ಯಾವುದಕ್ಕೂ ನಿರ್ಭಯದಿಂದ ನಿಮ್ಮ ಮನೆ ಇದು, ನಿಮ್ಮ ಮನೆ ಮಗಳು ಅಂತ ನೀವು ಹೇಳ್ಕೊಂಡ್ರೆ ಹಂಗೆ ಇದ್ದೀವಿ ನಾವು, ಹಂಗ ಇದ್ರು
ಮುಂದೂ ಕೂಡ ಹಂಗ ಬೆಳಿನೋ ಅದಕ್ಕೆ ದಯಮಾಡಿ ಇದನ್ನ ನನಗೆ ನ್ಯಾಯ ಸಿಗೋವರೆಗೂ ನಾನು ಬೆನ್ನಿಗೆ ನಿಲ್ಬೇಕಂತ ನಾ ಕೇಳ್ತೀನಿ. ನೋಡ್ರಿ, ಒಂದು ಕೆಲವು ಮಾತನ್ನು ಪಿಚ್ ಮನಸ್ಸಿನಿಂದ ಹೇಳಿದ್ದಾರೆ. ಅವರು ಇಂಟರ್ನಲ್ಲಿ ಯಾರದಾರ ಅಂದ್ರೆ ಇನ್ವೆಸ್ಟಿಗೇಷನ್ದಲ್ಲಿ ಅದು ಕಂಡು ಹಿಡಿಬೇಕಂತ ಸಹ ಒಂದು ಮಾತು ಹೇಳಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮುಂದೆ ನೀವು ಈ ಪ್ರಕರಣ ಪೂರ್ಣ ಆಗುವವರೆಗೆ ಮುಸ್ಲಿಂ ಸಮಾಜ ನಿಮ್ಮ ಜೊತೆಗೆ ಇದ್ದೀವಿ. ನಮ್ಮ ಮುತ್ತೋಳಿಗಳು ಆಗಲಿ, ಪೀರಾಂಗಳು ಆಗಲಿ, ಮೌಲಾನಾಗಳು ಆಗಲಿ, ಯುವಕರು ಆಗಲಿ ನಿಮ್ಮ ಜೊತೆಗೆ ಇರ್ತೇವೆ ಅಂತ ಮತ್ತೊಂದು ಸತ್ಯ ನಿಮಗೆ ಭರವಸೆ ಕೊಟ್ಟು ದೇವರು ನಿಮಗೆ ಸಹನ ಶಕ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ನೀಡಲಿ ಅಂತ ಮತ್ತೊಂದು ಸತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.